ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲೀಲಾ ಈ ಮನೆಗೆ ಬಂದಿದ್ದೆ ನಿಮ್ಮನ್ನ, ನಿಮ್ಮ ಮರ್ಯಾದೆನ, ಈ ಮನೆ ಗೌರವನ ಬೀದಿಗೆ ತರೋದಕ್ಕೆ. ಲೀಲಾ ನಿಮ್ಮನ್ನ ಮದ್ವೆ ಆಗಿದ್ದೆ ಇದನ್ನೆಲ್ಲ ಈಸಿಯಾಗಿ ಮಾಡ್ಬೋದು ಅನ್ನೋ ಕಾರಣ. ಇವತ್ತಿಗೂ ಲೀಲಾ ಈ ಮನೇಲಿ ಇರೋದು ನಿಮ್ಮ ಅಸ್ತಿತ್ವಕ್ಕೆ ಮಸಿ ಬಳಿಯೋಕೆ. ಓ ರಾಮ್, ನೀನು ಇಲ್ಲಿದ್ದೀಯಾ? ರಾಮ್, ಮನೆ ಜನ ಎಲ್ಲ ಸೇರಿಕೊಂಡು ನಿನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತಿದ್ದಾರೆ ಕಣೋ. ಸರ್ಪ್ರೈಸ್? ನನಗಿನ್ನೂ ಒಂದು ಸರ್ಪ್ರೈಸ್ ಇದೆಯಾ? ಇರೋದು ಒಂದೇ ಸರ್ಪ್ರೈಸು. ಪಾಪ ಅವರೆಲ್ಲ ಎಷ್ಟು ಪ್ರೀತಿಯಿಂದ ರೆಡಿ ಮಾಡ್ಕೊಂಡಿದ್ದಾರೆ ಗೊತ್ತಾ. ಇವತ್ತು ನನಗೆ ಯಾವುದೇ ಸರ್ಪ್ರೈಸ್ ಸಿಕ್ಕಿದ್ರು ಅದು ದೊಡ್ಡದು ಅನ್ಸಲ್ಲಮ್ಮ. ಹೋಗಪ್ಪ, ನೀ ಏನೇನೋ ಮಾತಾಡ್ತಿದ್ಯಾ. ರಾಮ್, ಅವರೆಲ್ಲ ತುಂಬ ಕಾಯ್ತಾ ಇದ್ದಾರೆ ಕಣೋ. ನೀನು ನಮ್ಮ ಜೊತೆ ತುಂಬ ಹೊತ್ತಿರ್ಬೇಡ, ಒಂದು 10 ನಿಮಿಷ ಇದ್ರೆ ಸಾಕು. ನನಗೆ ಗೊತ್ತಿದೆ ನಿನಗೆ ಸರ್ಪ್ರೈಸ್ ಏನಿದೆ ಅಂತ ಗೊತ್ತು ಅಂತ. ಈ ಮನೆಯಲ್ಲಿ ಯಾರಾದರೂ ಏನಾದರೂ ನಿನ್ನಿಂದ ಮುಚ್ಚಿಟ್ಟು ಮಾಡೋಕ್ಕೆ ಸಾಧ್ಯನಾ? ಇಲ್ಲಮ್ಮ, ನೀ ತಪ್ಪು ತಿಳ್ಕೊಂಡಿದ್ಯಾ. ನನಗೆ ಕಾಣದೇ ಇರೋ ಹಾಗೆ ಏನೇನೋ ನಡೀತಾ ಇದೆ ಈ ಮನೇಲಿ. ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ರಾಮ್, ಅವ್ರಿಗೆ ನಿನ್ನನ್ನು ಕಂಡ್ರೆ ಎಷ್ಟು ಭಯ ಇದೆಯೋ ಅದಕ್ಕಿಂತ ಜಾಸ್ತಿ ಪ್ರೀತಿಸ್ತಾರೆ ಕಣೋ. ಅದಕ್ಕೆ ನಿನಗೋಸ್ಕರ ಏನೋ ಒಂದು ಯೋಜನೆ ಹಾಕ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ನೀನು ಬರಬೇಕು ಕಣೋ. ನನಗೆ ಗೊತ್ತು ನಿನಗಿದೆಲ್ಲ ಇಷ್ಟ ಇಲ್ಲ ಅಂತ, ಆದರೆ ಅವ್ರ ಪ್ರೀತಿಗೆ ನೀನು ಬೆಲೆ ಕೊಡಬೇಕಲ್ವಾ. ನೀನು ಬಂದರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಅಲ್ಲದೆ ಇನ್ನೊಂದು ವಿಷಯ, ಹೋದ್ಸಲ ನಿನ್ನ ಬರ್ತ್ಡೇ ದಿನ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ಕಂಡಿತ್ತು. ಆ ಬೆಳಕೆ ಲೀಲಾ. ಈ ಸಲನೂ ನಿನ್ನ ಜೀವನದಲ್ಲಿ ನಿನಗೊಂದು ಬೆಳಕು ಸಿಗುತ್ತೆ ಅಂತ ನನಗನ್ನಿಸ್ತಾ ಇದೆ ಕಣೋ. ಬೆಳಕು ಸಿಗುತ್ತೆ, ಎಲ್ರಿಗೂ ಬೆಳಕು ಸಿಗುತ್ತೆ, ಈ ಮನೆಗೂ ಬೆಳಕು ಸಿಗುತ್ತೆ. ಆ ಬೆಳಕಿಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಅರೆ, ಇವನು ಕಾಯ್ತಾ ಇದ್ದೀನಿ ಅಂತಾನಲ್ಲ. ಬಹುಶಃ ಲೀಲಾ ಪ್ರಪೋಸ್ ಮಾಡೋದೇನಾದರೂ ಇವನಿಗೆ ಗೊತ್ತಾಗಿದ್ಯಾ? ನಿನಗೆ ಗೊತ್ತೇನೋ ಅದು? ಎಲ್ಲ ಗೊತ್ತಾಗಿದೆಯಲ್ಲ, ಆ ವಿಷಯಕ್ಕೆ ಉತ್ತರ ಕೊಡೋದಕ್ಕೆ ಕಾಯ್ತಾ ಇದ್ದೀನಿ. ಅಯ್ಯೋ ರಾಮ, ಎಲ್ಲ ಗೊತ್ತಿದ್ರು ಹೇಗಿದೆಯಾ ನೋಡು. ಕೊನೆಗೂ ನನ್ನ ಆಸೆ ಫಲಿಸೋ ದಿನ ಬಂದ್ಬಿಡ್ತು. ಇನ್ನು ತಡ ಮಾಡೋದು ಬೇಡ, ನಾ ಆ ದಿನ ನೋಡಬೇಕು. ಬೇಗ ಬಾಪ, ಎಲ್ಲರೂ ಕಾಯ್ತಾ ಇದ್ದಾರೆ. ನೀನು ಈ ಡ್ರೆಸ್ಸಲ್ಲಿ ಬರಬೇಡ, ಸ್ಪೆಷಲ್ ಡ್ರೆಸ್ ಹಾಕ್ಕೊಂಡು ಬಾ. ಬೇಗ ಬಾ, ಆಯ್ತಾ? ಕರೆದವ್ರೆಲ್ಲ ಬರ್ತಾ ಇದ್ದಾರೆ, ಆದ್ರೆ ಬರ್ಬೇಕಾದ್ರೆ ಬರ್ತಿಲ್ವಲ್ಲ. ಎಲ್ಲಿದ್ದಾರೆ ಇವರು? ಅಪ್ಪ, ಹೌದು, ಎಲ್ಲರನ್ನು ನೀನೇ ವೆಲ್ಕಮ್ ಮಾಡ್ತಾ ಇದೀಯಾ? ಯಾಕೆ? ನಮ್ಮನೆ ಫಂಕ್ಷನ್ ಅಂದ್ಮೇಲೆ ನಾನೇ ಮಾಡ್ಬೇಕು ತಾನೆ. ಅದ್ರಲ್ಲೂ ಭಾವ ಅಕ್ಕಂಗೆ ಯಜಮಾನಿ ಅಂತ ಬೇರೆ ಕರೆದಿದ್ದಾರೆ, ಮಾಡ್ಲೇಬೇಕು ಅಲ್ವಾ ಅಕ್ಕ? ಅಪ್ಪ, ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ? ಅದು ನಿಂಗೆ ಗೊತ್ತಲ್ಲಮ್ಮ, ಇಂಥ ಫಂಕ್ಷನ್ಗಳು ಅಂದ್ರೆ ನಿಮ್ಮಮ್ಮ 3 ದಿನ ಮುಂಚೆನೆ ರೆಡಿ ಆಗಕ್ಕೆ ಶುರು ಮಾಡ್ಬಿಡ್ತಾಳೆ. ಎಜೆ ಸರ್ ಬರ್ತ್ಡೇ ಅಂದ್ಬಿಟ್ಟು ಇಸ್ತ್ರಿ ಎಲ್ಲ ಮಾಡ್ತಾ ಇದ್ಲು, ಸೀರೆಗೆ ಮೇಕಪ್ ಮಾಡ್ಕೋತಾ ಇದ್ಲು. ಹೊರಡೋದು ಲೇಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ನಾವು ಮುಂದೆ ಹೋಗಿರ್ತೀವಿ, ನೀನು ಆಮೇಲೆ ಬಾ ಅಂತ ಹೇಳ್ಬಿಟ್ಟು ಬಂದ್ವಿ. ಸರಿ ಚುಕ್ಕಿ, ನನ್ ಕೇಕ್ ಚೆನ್ನಾಗಿದೆ ತಾನೆ? ಹೋದ್ಸಲಕ್ಕಿಂತ ಚೆನ್ನಾಗಿದೆ ತಾನೆ? ನೀನೇ ಕಾಲ್ ಮಾಡಿ ಪರ್ಸನಲ್ ಆಗಿ ಆರ್ಡರ್ ಮಾಡಿದ್ಯಾ ಅಂದ್ರೆ ಆಬ್ವಿಯಸ್ಲಿ ಸೂಪರ್ ಆಗಿ ಮಾಡಿದ್ದೀನಿ.
ವಿಶ್ವರೂಪ್ ಎರಡರಲ್ಲಿ ಒಂದು ಮುಟ್ಟಿ. ಏನ್ ಮೇಡಮ್ 2ರಲ್ಲಿ 1 2 ಮುಡ್ತೀನಿ ಅದಕ್ಕೇನಂತೆ. ವಿಶ್ವರೂಪ್ ನನ್ನ ಮನ್ಸಲ್ಲೇನೋ ಅನ್ಕೊಂಡಿದ್ದೀನಿ, ಪ್ಲೀಸ್ 2ರಲ್ಲಿ ಒಂದು ಮುಟ್ಟಿ. ಅಂದ್ರೆ ಏಜೆನ ಎಲ್ರ ಮುಂದೆ ಒಪ್ಕೋತಾರೆ. ಹುಚ್ಚುಡ್ಗಿ ಮುಟ್ದೇ ಇರ್ಲಿ, ನಿನ್ನ ಹೆಂಡತಿ ಅಂತ ಅವ್ನು ನಮ್ಮೆಲ್ರೆದ್ರಿಗೂ ಒಪ್ಕೊಂಡಾಗಿದೆ. ಇದೇನ್ ನಿನ್ನ ಆಟ? ಅದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದ್ಮೇಲೂ ಕೂಡ ಅವ್ರ ಮುಖದಲ್ಲಿ ಭಯ ನೋಡಿ. ಹಾಗಲ್ಲ ಅಜ್ಜಿ, ಏಜೆ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ, ನನ್ನ ಕೇರ್ ಮಾಡ್ತಾರೆ, ನನ್ನ ನೋಡ್ಕೋತಾರೆ. ಆದ್ರೆ ಪ್ರೀತಿ, ನನಗೆ ಅವ್ರ ಪ್ರೀತಿ ಬೇಕು, ಅವ್ರ ಪ್ರೀತಿನ ಅನುಭವಿಸ್ಬೇಕು. ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಬದುಕಬೇಕು. ಅದಾಗಬೇಕು. ಇದು ನನ್ನ ಮನ್ಸು ಬಯಸ್ತಾ ಇದೆ ನೋಡಿ. ಟೆನ್ಷನ್ಗೆ ನನ್ನ ಕೈ ಕಾಲೆಲ್ಲ ಹೇಗೆ ನಡುತ್ತಾ ಇದೆ ಅಂತ. ಹುಚ್ಚುಡ್ಗಿ, ನೀ ಹೇಳು, ಈಗಲೇ ಅವನ ಹತ್ರ ಹೋಗಿ ಬೈದು ಒಪ್ಪಿಸ್ತೀನಿ. ಭಯ ಪಡಬೇಡ. ಭಯ ಅಲ್ಲ ಅಜ್ಜಿ, ಅವ್ರನ್ನ ಒಪ್ಕೋತಾರೋ ಇಲ್ವೋ, ಒಪ್ಕೊಳ್ದೆ ಹೋದ್ರೆ. ಬೇಡಮ್ಮ, ಆ ಥರ ಆಲೋಚನೆನೂ ಮಾಡಬೇಡ. ಎಲ್ಲ ಒಳ್ಳೇದಾಗತ್ತೆ ಮೇಡಮ್. 1 ವರ್ಷದಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಯಾರಾದ್ರೂ ಅನ್ಕೊಂಡಿದ್ರಾ? ಏನೆಲ್ಲ ಬೆಳವಣಿಗೆ ಆಗಿದೆ ನೋಡಿ. ಮುಂದೇನು ಒಳ್ಳೇದಾಗುತ್ತೆ. ನಿನ್ನ ಅತ್ತೆಯಾಗಿ ನಾನು, ನಿಮ್ಮ ಅಣ್ಣನಾಗಿ ನಾನು, ಇಬ್ರು ಆಶೀರ್ವಾದ ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಜ್ಜಿ. ಲಕ್ಷ್ಮಿ ಸರು, ಅಕ್ಕ ಅಲ್ಲಿ ನೋಡಿ ಅಕ್ಕ. ಎಲ್ಲಿ ಸರು? ತುಂಬಾ ಜೋರಾಗೆ ನಡೀತಿದೆ. ಅವಳು ಬೆಳ್ ತೋರಿಸಿ ಮುಟ್ಟು ಅನ್ನೋದಂತೆ, ಅವರು ನಿಂಗೆ ಒಳ್ಳೇದಾಗತ್ತೆ ಅಂತ ಆಶೀರ್ವಾದ ಮಾಡೋದಂತೆ. ಇದನ್ನೆಲ್ಲ ನೋಡ್ತಿದ್ರೆ ಮೈಯೆಲ್ಲ ಉರಿತಿದೆ. ಅಕಸ್ಮಾತ್ ಒಪ್ಕೊಂಡ್ಬಿಟ್ರೆ ಗಂಡಸ್ರು ಬುದ್ಧಿ ಹೇಳಕ್ಕಾಗಲ್ಲ. ಒಪ್ಕೊಂಡ್ರು ಒಪ್ಕೊಂಡ್ಬಿಡ್ಬೋದು. ಮೊದಲೇ ಅವಳು ನನ್ನ ಹೆಂಡತಿ ಲೀಲಾ ಅಭಿರಾಮ್ ಜಯಶಂಕರ್ ಅಂತೆಲ್ಲಾನು ನಮಗೆ ಬೈದ್ರಲ್ಲ. ಅವಳು ನೊಲ್ಕೊಂಡು ಹೋಗಿ ಪ್ರಪೋಸ್ ಮಾಡಿದ್ರೆ ಒಪ್ಕೊಂಡ್ಬಿಟ್ರೆ ಏನು ಮಾಡೋದಕ್ಕ? ಅಲ್ಲೇ ನೀವಿಬ್ರು ತಪ್ಪು ತಿಳ್ಕೊಂಡಿರೋದು. ಏಜೇನ ನಾನು ಅರ್ಥ ಮಾಡ್ಕೊಂಡಿರೋಷ್ಟು ಚೆನ್ನಾಗಿ ಇನ್ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಏಜೆ ಎಷ್ಟೇ ಓದಿದ್ರು, ಎಷ್ಟೇ ನಾಲೆಡ್ಜ್ ಇದ್ರು, ಎಷ್ಟೇ ಬುದ್ಧಿವಂತರಾಗಿದ್ರು, ಅವ್ರಿಗೆ ಅ ಅಂದರೆ ಅಮ್ಮ, ಅ ಅಂದರೆ ಅಂತರ ಅಂತ್ಯರಿಗೆ ಹೊರತು ಅವ್ರ ಜಗತ್ತಲ್ಲಿ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಈಗ ನಾನು ಬರೆದಿರೋ ಕಥೆನಲ್ಲಿ ಹೀರೋಗೆ ವಿಲನ್ ಯಾರು ಅಂತ ಹೇಳಿದ್ದೀನಿ. ಇನ್ನು ಅವರಿಬ್ರು ಮಧ್ಯೆ ಫೈಟ್ ಆಗತ್ತೆ ಹೊರತು ಡುಯೆಟ್ ಖಂಡಿತ ಆಗಲ್ಲ. ಅಪ್ಪ, ಅಮ್ಮ ಬರ್ದಿದ್ದೇ ಒಳ್ಳೇದಾಯ್ತು ಅನ್ಸುತ್ತೆ. ಬಂದಿದ್ದಿದ್ರೆ ಅಕ್ಕ ಖುಷಿಯಾಗಿರೋದನ್ನ ನೋಡಿ ಇನ್ನೇನೇನು ಹೇಳ್ತಿದ್ಲೋ. ಹಾಗೆಲ್ಲ ಹೇಳ್ಬಾರ್ದಮ್ಮ. ನಿಮ್ಮಮ್ಮ ಕೆಟ್ಟೋಳಲ್ಲ. ಬೇರೆ ಯಾರೋ ತಲೆಯಲ್ಲಿ ಏನೇನೋ ಐಡಿಯಾ ತುಂಬಿಸಿರ್ತಾರಲ್ಲ, ಅದಕ್ಕೆ ತಕ್ಕ ಹಾಗೆ ಯೋಚನೆ ಮಾಡಿರ್ತಾಳೆ ಅಷ್ಟೇ. ಅದೇ ತಪ್ಪಲ್ವಾ ಅಪ್ಪ? ಬೇರೆಯವ್ರ ಮಾತು ನಂಬೋ ಈ ಅಮ್ಮ ತಾನ್ ಸಾಕ್ ಬೆಳೆಸಿದ ಅಕ್ಕನ ಬಗ್ಗೆನೇ ಗೊತ್ತಿಲ್ಲ ಅಂದ್ರೆ ಏನಪ್ಪ ಅರ್ಥ? ಇರ್ಲಿ ಬಿಡಮ್ಮ, ಇದನ್ನೆಲ್ಲ ಮಾತಾಡೋ ಜಾಗ ಅಲ್ಲ ಇದು, ಟೈಮೂ ಅಲ್ಲ. ಇವತ್ತು ನಾವು ಸಂಭ್ರಮ ಪಡೋಣ. ಓಕೆ? ಸರಿಯಪ್ಪ, ನಾನು ಹೋಗಿ ಅಕ್ಕನ ಮಾತಾಡ್ಸ್ಕೊಂಡ್ಬರ್ತೇನೆ. ಏಜೆ ಸರ್ ಯಾವಾಗ ಬರ್ತಾರೆ? ಇನ್ನೇನು ಬಂದ್ಬಿಡ್ತಾನೆ. ಅವನಿಗೆ ಇದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಆದರೂ ನನ್ನ ಸೊಸೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾಳೆ ನೋಡಿ. ಅವಳ ಮುಖದಲ್ಲಿ ಖುಷಿ ಹೇಗೆ ಹೊಳಿತಾ ಇದೆ. ಅಕ್ಕ, ಎಲ್ರೂ ಒಂದು ಮಾತು ಹೇಳ್ತಾರೆ ಕೇಳಿದ್ಯಾ? ಒಂದು ಹುಡುಗಿಗೆ ಅವಳ ಮೊದಲನೇ ಪ್ರೇಮಿನೇ ಲೈಫ್ ಪಾರ್ಟ್ನರ್ ಆಗಿರ್ಬೇಕಂತೆ. ಹಾಗೆ ಒಬ್ಬ ಹುಡುಗಂಗೆ ಆ ಹುಡುಗಿ ಕೊನೆಯವರೆಗೂ ಇರ್ಬೇಕಂತೆ. ಆಗ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಚುಕ್ಕಿ, ನಾನು ಇದನ್ನೆಲ್ಲ ವಾಟ್ಸಪ್ ಮೆಸೇಜಸ್ ಅಲ್ಲಿ ನೋಡಿದ್ದೀನಿ. ಅವಾಗ್ಲೆಲ್ಲ ನಾನು ಕೇರೆ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ನಾನು ಯಾವ ಸಾಂಗ್ ಕೇಳಿದ್ರು ಆ ಲಿರಿಕ್ನ ಅರ್ಥ ಮಾಡ್ಕೊಂಡಾಗ ನಾನು ಏಜೇನ ಇಮ್ಯಾಜಿನ್ ಮಾಡ್ತೀನಿ ಗೊತ್ತಾ? ನೋಡಿ, ಅವಳ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತಾ ಇದೆ. ಆ ಖುಷಿ ಜೀವನ ಪರ್ಯಂತ ಇರಲಿ ಅನ್ನೋದೇ ನನ್ನ ಆಸೆ. ಹೆತ್ತವ್ರಿಗೆ
ಮಕ್ಕಳ ಸುಖಕ್ಕಿಂತ ಇನ್ನೇನು ಬೇಕು ಬೀಗ್ರೆ. ಲೀಲಾ ಇವತ್ತು ಅವಳ ಜೀವನದಲ್ಲಿ ಒಂದು ದೊಡ್ಡ ಹೆಜ್ಜೆ ಇಡ್ತಾ ಇದ್ದಾಳೆ. ಅವಳ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಇವತ್ತೇ ಹೇಳ್ಕೊಂಡ್ಬಿಡ್ಬೇಕು ಅಂತ ಆಸೆ ಅವಳಿಗೆ. ಅವಳು ಅನ್ಕೊಂಡಿದ್ದೇನಾದ್ರೂ ಆಗ್ಬಿಟ್ರೆ ನಾವುಗಳು ನೆಮ್ಮದಿಯಾಗಿರ್ಬಹುದು. ಒಳ್ಳೇದೇ ಆಗುತ್ತೆ ಬಿಡಿಮ್ಮ. ಇಷ್ಟು ಜನರು ಶುಭ ಹಾರೈಕೆ ಇದೆ ಅವಳಿಗೆ. ಆಗಿರುವಾಗ ಒಳ್ಳೇದಾಗೋದನ್ನ ವಿಧಿನೂ ತಡೆಯೋಕ್ಕಾಗಲ್ಲ ಅನ್ಸುತ್ತೆ. ಹೇಳ್ಕೊಳ್ಳೋದೊಂದೇ ಬಾಕಿ ಇದೆ ಕಣೆ. ನಾನು ಸ್ಟೇಜ್ ಮೇಲೆ ಇದನ್ನೆಲ್ಲ ಹೇಳುವಾಗ ನಾನು ನಿಮ್ಮ ಮುಖ ನೋಡಲ್ಲ ಆಯ್ತಾ. ನಾನು ನೋಡ್ಬಿಟ್ರೆ ನಂಗೆ ಭಯ ಆಗೋಗ್ಬಿಡುತ್ತೆ. ಏನಕ್ಕ ನೀನು ಆಡಿಷನ್ಸಲ್ಲೆಲ್ಲ ಪೇಜ್ ಗಟ್ಲೆ ಡೈಲಾಗ್ ಕೊಟ್ಟರು ನಂಬರ್ 1 ಆಗಿ ಬರ್ತಿದ್ದೆ. ಇವತ್ತು ಮನ್ಸಿನ ಮಾತು ಹೇಳ್ಕೊಳಕ್ಕೆ ಇಷ್ಟೊಂದು ನರ್ವಸ್ ಆಗಿದ್ಯಾ? ನರ್ವಸ್ ಅಲ್ಲ ಚುಕ್ಕಿ, ನಾನು ಹೇಳ್ಕೊಂಡ್ಮೇಲೆ ಓಕೆನಾ ನಾಟ್ ಓಕೆನಾ ಅದೇ ಒಂದು ದೊಡ್ಡ ನರ್ವಸ್ ಆಗೋಗ್ಬಿಟ್ಟಿದೆ. ಏಜ್ ಯಾಕಿನ್ನೂ ಬಂದಿಲ್ಲ, ಲೇಟ್ ಆಗ್ತಿದೆಯಲ್ಲ. ಏಜೆ ಬರ್ತಾ ಇದ್ದಾರೆ. ರಾಮ್ಲೀಲಾ ಲವ್ ಸ್ಟೋರಿ ಶುರು ಮಾಡು. ಎಲ್ಲ ಒಳ್ಳೇದಾಗ್ಲಿ. ನೀನು ಅನ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ನಿಜ ಆಗಲಿ. ಆಗುತ್ತಮ್ಮ, ಆಗಲೇಬೇಕು. ಹಾಗೆ ಆಗುತ್ತೆ. ಆದಷ್ಟು ಬೇಗ ಅಲ್ಲ, ಇವತ್ತೇ ಆಗುತ್ತೆ. ನೀ ಬರೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಸದ್ಯ ಬಂದಿಯಲ್ಲ. ನೋಡು, ಎಲ್ಲರ ಮುಖದಲ್ಲೂ ಎಷ್ಟೊಂದು ಖುಷಿ ಕಾಣ್ತಾ ಇದೆ. ಈ ಖುಷಿ ದೊಡ್ಡದಲ್ಲಮ್ಮ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇದೇ ಮುಖಗಳು ನೋಡು, ಆ ಖುಷಿ ಇದೆಯಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಖುಷಿಯಾಗಿರ್ತೀನಮ್ಮ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಖಂಡಿತವಾಗ್ಲೂ ಖುಷಿಯಾಗಿರ್ತೀನಿ. ಯಾಕಂದರೆ ಇದು ಅಂಥ ದೊಡ್ಡ ದಿನ. ಲೀಲಾನು ಈ ದಿನಕ್ಕೋಸ್ಕರ ತುಂಬ ಕಾಯ್ತಾ ಇದ್ಲು. ನಾನು ಅಷ್ಟೇ ಲೀಲನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಕ್ಕ, ಭಾವ ನಿನ್ನ ಹೆಸರು ಹೇಳ್ತಿದ್ದಾರೆ. ಹೋಗು ಹೋಗು. Attention please. ಎಲ್ಲರಿಗೂ ಈ ಸ್ಪೆಷಲ್ ಫಂಕ್ಷನ್ಗೆ ಹಾರ್ಟಿ ವೆಲ್ಕಮ್. ಈ ಫಂಕ್ಷನ್ ಅಲ್ಲಿ ಸ್ಪೆಷಲ್ ಏನಿದೆ, ಇಟ್ಸ್ ಜಸ್ಟ್ ಬರ್ತ್ಡೇ ಪಾರ್ಟಿ ಅಂತ ನೀವೆಲ್ಲರೂ ಅನ್ಕೋತಾ ಇರ್ಬೋದು. ಆದರೆ ಹುಟ್ಟಿದಬ್ಬ ಏನು ಅಂತ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ. ಹುಟ್ಟಿದಬ್ಬ ಏನಂದ್ರೆ, ನಾವು ಮೊದಲನೇ ಬಾರಿ ಈ ಭೂಮಿಗೆ ಕಾಲಿಟ್ಟಿದ್ದ ದಿನ. ನಮ್ಮಮ್ಮ
ನಮ್ಮನ್ನ ಫಸ್ಟ್ ಟೈಮ್ ಗಟ್ಟಿಯಾಗಿ ಅಪ್ಕೊಂಡಿದ್ದ ದಿನ. ಮಗು ಅಮ್ಮನ ತರ ಇದೆಯೋ ಅಪ್ಪನ ತರ ಇದೆಯೋ ಅಂತ ನಮ್ಮ ಸುತ್ತಮುತ್ತ ಜನ ಎಲ್ಲ ಚರ್ಚೆ ಮಾಡಿದ್ದಿನ. ನಮ್ಮನ್ನ ತುಂಬಾ ಪ್ರೀತಿಸೋರು ಅವ್ರ ಸುತ್ತಮುತ್ತ ಜನಕ್ಕೆ ಸ್ವೀಟ್ ಹಂಚಿದ್ದಿನ. ಅಪ್ಪ ನನಗೆ ಮಗು ಹುಟ್ಟಪ್ಪ, ನಾನಿನ್ 1 ವಾರ ಕೆಲ್ಸದಿಂದ ರಜಾ ತಗೋತೀನಿ ಅಂತ ಹೇಳಿದ್ದಿನ. ಇನ್ನು ಅಮ್ಮಂಗಂತೂ ಪಾಪ ರಾತ್ರಿ ಎಲ್ಲ ನಿದ್ದೆಗೆಡೋ ದಿನ. ಜೋಯಿಸ್ರು ನಮಗೋಸ್ಕರ ನಮ್ ಡೇಟು ನಾವು ಹುಟ್ಟಿದ ಟೈಮ್ ನೋಡಿ ನಮ್ಗಂತ ರಾಶಿ ನಕ್ಷತ್ರ ತೆಗ್ಸಿದ್ದಿನ. ಬರ್ತ್ಡೇ ದಿನ ಇಷ್ಟೆಲ್ಲ ಸ್ಪೆಷಾಲಿಟಿ ಇರ್ಬೇಕಾದ್ರೆ ಅದ್ ನಾರ್ಮಲ್ ದಿನ ಹೇಗಾಗತ್ತೆ ನೀವೇ ಹೇಳಿ? ನಮ್ ಬರ್ತ್ಡೇನೇ ಇಷ್ಟೊಂದು ಸ್ಪೆಷಲ್ ಆಗಿರುತ್ತೆ ಅಂದ್ರೆ ನಮಗೋಸ್ಕರ ಅಂತ ಅದೊಂದು ಜೀವ ಹುಟ್ಟಿರುತ್ತಲ್ಲ, ಅವ್ರ ಬರ್ತ್ಡೇ ಇನ್ನೆಷ್ಟು ಸ್ಪೆಷಲ್ ಆಗಿರುತ್ತೆ ಯೋಚನೆ ಮಾಡಿ. ಅಕ್ಕ ಇವಳು ಏನಕ್ಕ, ಇವಳು ಬರೀ ಏನೇನೋ ಕತೆ ಹೊಡಿತಾ ಇದ್ದಾಳೆ, ಮೇನ್ ಸೀನ್ಗೆ ಬರ್ತಾ ಇಲ್ಲ. ಹೌದಕ್ಕ, ನೀವು ಎಷ್ಟೊತ್ತಂತ ಕಾಯೋದು? ಮೇನ್ ಸೀನ್ ಆಲ್ರೆಡಿ ಶುರು ಆಗಿದೆ ಸರು. ಅಲ್ಲಿ ಏಜೆಂಟ್ ನೋಡಿ, ಅವ್ರ ಮನಸ್ಸಲ್ಲಿರೋ ಬೆಂಕಿಯಿಂದ ಲೀಲಾನ ಯಾವಾಗ ಸುಟ್ಟು ಭಸ್ಮ ಮಾಡ್ತೀನೋ ಅಂತ ಕಾಯ್ತಾ ಇರೋ ಹಾಗಿದೆ. ಇವತ್ತು ನನ್ನ ಯಜಮಾನ್ರು ಬರ್ತ್ಡೇ. ಈ ಮನೆ ಯಜಮಾನನ್ ಬರ್ತ್ಡೇ. ಸೊ ನನ್ನ ಕಡೆಯಿಂದ ಏಜೆಗೆ ನಾನು ಇನ್ನೊಂದ್ಸತಿ ವಿಶ್ ಮಾಡ್ತೀನಿ. ಐ ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಏಜೆ. ಎಷ್ಟೋ ಜನ ಹೇಳ್ತಾರೆ ಪ್ರಪಂಚ ನಿಂತಿರೋದು ಪ್ರೀತಿ ಮೇಲೆ ಅಂತ. ಆದ್ರೆ ನನ್ಗೆ ಯಾಕೋದ್ ಸುಳ್ಳು ಅನ್ಸುತ್ತಪ್ಪ. ಪ್ರೀತಿ ಅನ್ನೋದೇ ಈ ಪ್ರಪಂಚದ ಮೇಲಿದೆ. ಅದಕ್ಕೆ ಈ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ. ನಾವು ರೋಡಲ್ಲಿ ಹಾಗೆ ಹೋಗ್ತಾ ಇರ್ತೀವಿ, ಯಾರನ್ನೂ ನೋಡಿ ಸ್ಮೈಲ್ ಮಾಡ್ತೀವಿ, ಅದನ್ನ ಪ್ರೀತಿ ಅಂತ ಹೇಳ್ತಾರೆ. ನಾವು 7 ವಂಡರ್ಸ್ ಆಫ್ ದ ವರ್ಲ್ಡ್ ಬಗ್ಗೆ ಕೇಳಿರ್ತೀವಿ. ಪ್ರೀತಿ ಇರ್ತಿರ್ಲಿಲ್ಲ ಅಂದ್ರೆ ಆ 7 ಅದ್ಭುತಗಳು ಸೃಷ್ಟಿನೇ ಆಗ್ತಿರ್ಲಿಲ್ಲ. ಅದು ಪ್ರೀತಿಗಿರೋ ಇಂಪಾರ್ಟೆನ್ಸು. 7 ಸ್ವರ ಸೇರಿದ್ರೆ ಪ್ರೇಮ ಗೀತೆ ಆಗುತ್ತೆ. 7 ಬಣ್ಣದ ಕಾಮನ್ ಬಿಲ್ಲು ಸೇರಿದ್ರೆ ಅದು ಪ್ರೀತಿಯ ಸಂಕೇತ. ನಮಗೋಸ್ಕರ ಒಬ್ಬ ರಾಜ್ಕುಮಾರ 7 ಸಮುದ್ರ ದಾಟಿ ಬರ್ತಾನೆ ಅಂತ ನಾವು ಕತೆಲಿ ಓದಿರ್ತೀವಿ. ಎಷ್ಟೋ ಜನ 7 ಜನ್ಮಕ್ಕೂ ಇವರೇ ನಮ್ಮ ಸಂಗಾತಿ ಆಗಬೇಕು ಅಂತ ಬೇಡ್ಕೋತಾರೆ. ಏಳು ಹೆಜ್ಜೆ ಇಟ್ಟು ಶಾಶ್ವತವಾಗಿ ಇವರೇ ನಮ್ಮ ಜೀವನ ಸಂಗಾತಿ ಆಗಬೇಕು ಅಂತ ಎಷ್ಟೋ ಜನ ಬೇಡ್ಕೋತಾರೆ. ಏಜೆ ನನ್ನ ಲೈಫಿಗೆ ಬಂದಾಗಿಂದ ನನ್ನ ಲೈಫಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ನಾನು ನಿಮ್ಮ ಹತ್ರ ಹೇಳಬೇಕು. ನಾನೆಲ್ಲ ಹೇಳಾದ್ಮೇಲೆ ನಾನು ಏಜೆ ಕಡೆಯಿಂದ ಒಂದು ಗಿಫ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು ನನ್ನ ಮನಸ್ಸಿನ ಮಾತನ್ನ ಏಜೆ ಮುಂದೆ ಹೇಳ್ಕೋಬೇಕು. ಲೀಲಾ, ಸ್ಲಿಪ್ಪರ್ ಯಾಕೆ ತೆಗಿತೀಯಾ? ಹಾಗೆ ಹೇಳ್ಬೋದಲ್ಲ. ನಾವು ದೇವಸ್ಥಾನಕ್ಕೆ ಏನಾದರೂ ವರ ಕೇಳಕ್ ಹೋದಾಗ ನಾವು ಬರಿಗಾಲಲ್ಲಿ ಹೋಗ್ತೀವಲ್ಲ ಅಜ್ಜಿ. ನಾನು ಇವಾಗ ಯಾವ ವ್ಯಕ್ತಿ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀನೋ ಅವ್ರು ನನ್ನ ಲೈಫಲ್ಲಿ ಆ ಸ್ಥಾನದಲ್ಲಿದ್ದಾರೆ.
ಅದಕ್ಕೆ ನಾನು ಬರಿಗಾಲಲ್ಲೇ ಇದನ್ನೆಲ್ಲ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನನ್ನು ಎಲ್ಲರೂ ಎಡವಟ್ ಲೀಲಾ ಅಂತಾನೆ ಹೇಳ್ತಾರೆ. ನಾನು ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡಿದ್ರೆ ಎಡವಟ್ ಬಿಟ್ರೆ ನನಗೇನು ನೆನಪೇ ಆಗಲ್ಲ. ಆದರೆ ನಾನು ಮಾಡೋ ಎಡವಟ್ಟಿಂದ ಯಾರೋ ಒಬ್ರಿಗೆ ಒಳ್ಳೇದಾಗುತ್ತೆ, ಅವ್ರ ಲೈಫಲ್ಲಿ ಒಳ್ಳೇದಿಂದ ಚೇಂಜಸ್ ಆಗುತ್ತೆ ಅಂತ ಗುರುತಿಸಿದ್ದೆ ಏಜೆ. ನಾನು ಯಾವಾಗಲೂ ಅಯ್ಯೋ ಏನಾದರೂ ಮಾಡಿಬಿಟ್ರೆ ಎಡವಟ್ಟಾದ್ರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರುವಾಗ ಆ ಎಡವಟ್ಟಿಂದ ಒಳ್ಳೇದಾಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ತುಂಬಿದ್ದು ಏಜೆ. ನಾನು ಬದಲಾಗಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ಏಜೆ.